ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮೈಸೂರಿನ ಜಗದ್ಗುರುಗಳು ದೇಶಿಕೇಂದ್ರ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ಇವತ್ತಿನ ಈ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಮೈಸೂರು ಸಂಸ್ಥಾನದ ಲೋಕಸಭಾ ಸದಸ್ಯರಾದಂಥ ಯದುವೀರ ದತ್ತ ಅವರೇ, ಇವತ್ತಿನ ಸಮಾರಂಭದಲ್ಲಿ ಭಾಗಿಗಳಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು, ಮೈಸೂರು ನಗರದ ಜನಪ್ರಿಯ ಶಾಸಕರು, ಮಂತ್ರಿಗಳು ಆಗಿದ್ದಂಥ ಸನ್ಮಾನ್ಯ ರಾಮದಾಸ್ರವರೇ, ಇವತ್ತಿನ ಸಮಾರಂಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇರ್ತಕ್ಕಂಥ ಕಡಬಂ ರಮೇಶ್ ಅವರೇ, ಜೊತೆಗೆ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ನಡೆಯೋದಕ್ಕೆ ಬೇಕಾಗಿರ್ತಕ್ಕಂಥ ಕಡಬಂ ಕುಟುಂಬದ ಎಲ್ಲ ಸದಸ್ಯ ಮಿತ್ರರೇ, ನನ್ನ ದೃಷ್ಟಿನಲ್ಲಿ ಕಡಬಂ ಜೇನುಗೂಡು ಏನಿದೆ, ಆ ಜೇನುಗೂಡು ಬೆಳೀಲಿಕ್ಕೆ ಪ್ರೋತ್ಸಾಹ ಮಾಡ್ತಾ ಇರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳಿಗೆ ಈ ಸಂದರ್ಭದಲ್ಲಿ ನನ್ನನ್ನು ಮಾತಾಡಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ. ಬಂಧುಗಳೇ, ನಾನು ಮೂಲತಃ ಮೈಸೂರಿನ ಡಿ ಬನ್ಮಯ್ಯ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕ. ನನ್ನ ಮತ್ತು ನಮ್ಮ ಕಡಬಂ ರಮೇಶ್ ಅವರ ಬಾಂಧವ್ಯ ಅಲ್ಲಿಂದ ಪ್ರಾರಂಭವಾಗಿದ್ದು. ಅವರು ಬನ್ಮಯ್ಯ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿದ್ದ ಸಂದರ್ಭದಲ್ಲಿ ನಾನು ಅಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೆ. ಬಹಳ ಅತೀವವಾದಂಥ ಏನೋ ಒಂದು ಆಕರ್ಷಣೆ ರಮೇಶ್ ಅವ್ರು ಕಂಡ್ರೆ. ಅವ್ರದ್ದು ತಮಗೆಲ್ಲ ಗೊತ್ತಿರೋ ಹಾಗೆ ಮೈಸೂರಿನಲ್ಲಿ ವಸೈರೀಸ್ ಒಂದು ಉದ್ಯಮ ನಡೆಸ್ತಾಯಿದ್ರು. ಆ ವಸೈರೀಸ್ ಉದ್ಯಮದ ಮುಖಾಂತರನೇ ನನಗೆ ಪರಿಚಯ ಆದವರು. ಅವರು ಮೈಸೂರಿನಲ್ಲಿ ಮಾಡ್ತಾಯಿದ್ದಂಥ ಉದ್ಯೋಗದ ಜೊತೆಗೆ ಅವರು ನಮ್ಮ ಶಾಲೆಗೆ ವಿದ್ಯಾರ್ಥಿಯಾಗಿ ಬಂದು ಸೇರಿಕೊಂಡಾಗ ಏನೋ ಆಕರ್ಷಣೆಯಿಂದ ಅವರನ್ನು ನನ್ನ ಬಾಂಧವ್ಯ ಬೆಳೆದು ಬಂತು. ಅವರು ಈ ಒಂದು ಕಾರಣದಿಂದ ನನಗೆ ಮೈಸೂರು ನಗರದಲ್ಲಿ ಮುಂದಿನ ದಿನಗಳಲ್ಲಿ ಮೈಸೂರು ಮಹಾನಗರ ಪಾಲಿಕೆಯ ಮೇಯರ್ ಆಗೋದಕ್ಕೆ ಅವಕಾಶ ಆಯಿತು. ಮೇಯರಾಗಿ ಕೂಡ ಕೆಲಸ ಮಾಡಿದ್ದೇನೆ. ಮತ್ತು ದೈಹಿಕ ಶಿಕ್ಷಕರಾಗಿ ಸುಮಾರು ಸಾವಿರಾರು ಜನ ವಿದ್ಯಾರ್ಥಿಗಳನ್ನು ಆ ನಿಟ್ಟಿನಲ್ಲಿ ತಯಾರು ಮಾಡೋದಲ್ಲಿ ಪ್ರಯತ್ನ ಮಾಡಿದ್ದೇನೆ. ಅದರಲ್ಲಿ ನಮ್ಮ ರಮೇಶ್ ಅವರು ಒಬ್ಬರು, ಜೊತೆಗೆ ಇಲ್ಲಿ ಇನ್ನೂ 8-10 ಜನ ನನ್ನ ವಿದ್ಯಾರ್ಥಿಗಳಿದ್ದಾರೆ. ಅವರು ನನ್ನ ಈ ಒಂದು ಸೇವಾವಧಿಯಲ್ಲಿ ಉತ್ತಮವಾದಂಥ ಕಲಿಕೆಯನ್ನು ಮಾಡಿ ಶ್ರೇಯಸ್ಸನ್ನು ಗಳಿಸ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿದ್ದಾರೆ. ನಾನು ಈ ಒಂದು ಕೆಲಸ ಮಾಡಲಿಕ್ಕೆ ಸಹಕಾರ ನೀಡಿದಂಥ ಎಲ್ಲ ಸ್ನೇಹಿತರಿಗೆ ಮತ್ತು ಇವತ್ತಿನ ಈ ಸಮಾರಂಭದಲ್ಲಿ ನಾನು ಬಂದು ನಿಮ್ಮೆಲ್ಲರ ಮುಂದೆ ನಿಂತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ವೇದಿಕೆಯ ಎಲ್ಲ ಬಂಧುಗಳಿಗೆ ನಾನು ವಂದನೆಯನ್ನು ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ನಡಿಬೇಕಾದ್ರೆ ಕಡಬಂ ರಮೇಶ್ ಅವರು ಬಂದು ನನ್ನನ್ನು ಪರಿಚಯ ಮಾಡ್ಕೊಂಡು ಮಾತಾಡಿದರು. ಸರ್, ನಾನು ನಿಮ್ಮ ಶಿಷ್ಯ ಸರ್, ಬನ್ಮಯ್ಯ ಹೈಸ್ಕೂಲ್ನಲ್ಲಿ ಓದ್ದವು ನಾನು, ಹಾಗೆ ಅಂತ. ಬಹಳ ಸಂತೋಷ ಆಯಿತು. ಆವತ್ತೊಂದು ದಿವಸ ನಮ್ಮ ಮನೇಲೆ ಒಂದು ಸಣ್ಣ ಹಬ್ಬದ ವಾತಾವರಣ ಬಂತು. ರಮೇಶ್ ಅವ್ರು ಬಂದು ನಮ್ಮನ್ನು ಅಷ್ಟೊಂದು ಆತ್ಮೀಯಾಗಿ ಮಾತಾಡ್ತಾ ಇದ್ದಾರೆ ಅಂತ. ಇಷ್ಟೊಂದು ಆತ್ಮೀಯತೆಯನ್ನು ಗಳಿಸ್ಕೊಳ್ತಕ್ಕಂಥವರು ಭಾಳ ಅಪರೂಪ. ಈ ಸಂದರ್ಭದಲ್ಲೇ ಸಂದೇಶ್ ಅವರು, ಶ್ರೇಯಸ್ ಅವರು ನನ್ನ ಜೊತೆಗೆ ಸಹಕಾರ ಕೊಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಏನು ಇವತ್ತು ಈ ಒಂದು ಮಾನಸಿಕ ರೋಗಿಗಳಿಗೆ ಒಂದು ಚೇತನವನ್ನು ನೀಡತಕ್ಕಂಥ
ಅವರ ಏಳಿಗೆಗೆ ಶ್ರಮಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಈ ನಮ್ಮ ರಮೇಶ್ ಕುಟುಂಬ ಏನಿದ್ದಾರೆ, ರಮೇಶ್ ಕಡಬಂ ಅವರ ಕುಟುಂಬ ಏನಿದ್ದಾರೆ, ಅವರೆಲ್ಲರಿಗೂ ಕೂಡ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ, ಇನ್ನು ಮುಂದೆಯೂ ಕೂಡ ಈ ಕಡಬಂ ಸಂಸ್ಥೆಯಂತಹ ಜೇನುಗೂಡು ಬೆಳೀಲಿ, ಎಲ್ಲ ಕಡೆಗೆ ಪ್ರಸಾರವಾಗಲಿ, 4-6 ಜನಕ್ಕೆ ಅನುಕೂಲವಾಗಲಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ನಾನು ಈ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು, ವಂದನೆಗಳು.